ಬ್ಯೂಟಿಷಿಯನ್ ತರಬೇತಿ ಶಿಬಿರದ ಸಮಾರೋಪ. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಉಚಿತ ತರಬೇತಿ ಶಿಬಿರಗಳು ಸಹಕಾರಿ. ಚನ್ನಬಸಯ್ಯ ಸ್ವಾಮಿ, ಗಂಗಾವತಿ. ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ನೇತೃತ್ವದಲ್ಲಿ ಬಯೋಕಾನ್ ಸಂಸ್ಥೆಯ ರಿಚ್ ಹೈಯರ್ ಫೌಂಡೇಶನ್ ಕಳೆದ 15/4/25 ಪ್ರಾರಂಭಗೊಳಿಸಿದ ಉಚಿತ ಬ್ಯೂಟಿಷಿಯನ್ ತರಬೇತಿ ಶಿಬಿರದ 3 ತಿಂಗಳ ತರಬೇತಿ ಶಿಬಿರವು ಕಾಲೇಜಿನ ಆವರಣದಲ್ಲಿ ಸಮಾರೋಪಗೊಂಡಿತು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸಂಘದ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಯೋಕಾನ್ ಸಂಸ್ಥೆಯು ರಿಚ್ ಹೈಯರ್ ಸಂಸ್ಥೆಯ ನೇತೃತ್ವದಲ್ಲಿ ಉಚಿತ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದ್ದು, ಈ ಭಾಗದ ಮಹಿಳೆಯರಿಗೆ ಅತ್ಯಂತ ಸಹಕಾರಿಯಾಗಿದೆ. ತರಬೇತಿಯ ಆರಂಭದಲ್ಲಿ 80 ಅರ್ಜಿಗಳು ಬಂದಿದ್ದು, ಅವುಗಳಲ್ಲಿ 25 ಜನ ಮಹಿಳೆಯರನ್ನು ಆಯ್ಕೆಗೊಳಿಸುವುದು ಅತ್ಯಂತ ಕಠಿಣ ಕೆಲಸವಾಗಿತ್ತು. ಅಂತಹ ಉತ್ತಮ ಪ್ರತಿಕ್ರಿಯೆ ಮಹಿಳೆಯರಿಂದ ದೊರೆತಿರುವುದು ಮುಂದಿನ ದಿನಗಳಲ್ಲಿ ಬಯೋಕಾನ್ ಸಂಸ್ಥೆ ಅವಕಾಶ ಕಲ್ಪಿಸಿದಲ್ಲಿ ಹೆಚ್ಚು ಅನುಕೂಲಗಳನ್ನು ವಿದ್ಯಾವರ್ಧಕ ಸಂಸ್ಥೆ ಕಲ್ಪಿಸಲಿದೆ ಎಂಬ ಭರವಸೆಯನ್ನ ನೀಡಿದರು. ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಇ ಬಸವರಾಜ್ ಅಯೋಧ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆತ್ಮೀಯ ಮಿತ್ರರಾಗಿದ್ದೇ ಪ್ರಾಚಾರ್ಯ ಭೀಮ್ಸೇನ್ ಆಚಾರ್ಯವರ ಸಹಕಾರದ ಮೇರೆಗೆ ಬೃಹತ್ ಸಂಸ್ಥೆಯ ಸಮಾಜಮುಖಿ ಕಾರ್ಯದ ಅಡಿಯಲ್ಲಿ ಪ್ರಪ್ರಥಮವಾಗಿ ನಮಗೆ ದೊರೆತಿದ್ದು ಇಲ್ಲಿನ ಮಹಿಳೆಯರ ಬಾಳಿಗೆ ದೀಪವಾಗಿದೆ. ತರಬೇತಿ ಪಡೆದ ಫಲಾನುಭವಿಗಳಿಗೆ ಬ್ಯೂಟಿಷಿಯನ್ ಅರ್ಹತಾ ಪ್ರಮಾಣ ಪತ್ರದ ಜೊತೆಗೆ ಉಚಿತ ಕಿಟ್ಗಳನ್ನು ನೀಡುತ್ತಿದ್ದು, ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಬಯೋಕಾನ್ ಸಂಸ್ಥೆಯ ಕಮಿಟಿ ಅಧಿಕಾರಿ ಗುರುರಾಜ್ ಯುಎಸ್ ಭೀಮ್ಸೇನ್ ಆಚಾರ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಫಲಾನುಭವಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ವೇದಿಕೆಯಲ್ಲಿ ನಿಂಗಪ್ಪ ಕಮತಗಿ ಇತರರು ಕಾರ್ಯಕ್ರಮದ ಸಂಘಟಕರನ್ನು ಸನ್ಮಾನಿಸಿ ಗೌರವಿಸಿದರು. ಉಪನ್ಯಾಸಕಿ ಜಯಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. 2016 ರಿಂದ 2017 ಕ್ರಿಸ್ಟಿ ಹೈ ಹಾಸ್ಪಿಟಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. 2017 ರಿಂದ 2018 ವರೆಗೆ ಅಮೆರಿಕನ್ ಇಂಡಿಯಾ ಫೌಂಡೇಶನ್ ಕ್ಲಸ್ಟರ್ ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2018 ರಿಂದ 2024 ವರೆಗೆ ಶಿಕ್ಷಣ ಫೌಂಡೇಶನ್ ಜೋನಲ್ ಮ್ಯಾನೇಜರ್ ಬೆಂಗಳೂರು ಸೌತ್ ನಲ್ಲಿ ಕೆಲಸ ಮಾಡಿದ್ದಾರೆ. ಇದೀಗ 2024-25ನೇ ಸಾಲಿಗೆ ನಮ್ಮ ಭಾಗ್ಯ ಅನ್ಕೊಳ್ತೀನಿ ಅವರು ಬಯೋಕಾನ್ ಫೌಂಡೇಶನ್ ಕಮ್ಯುನಿಟಿ ಔಟ್ರೀಚ್ ಆಫೀಸರ್ ಆಗಿರೋದ್ರಿಂದ ನಮಗೆ ಭಾಗ್ಯ ಸಿಕ್ಕಿದೆ ಅಂತ ಭಾವಿಸಿಕೊಂಡು ಇದೀಗ ಅವರು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥವರು ನಮ್ಮ ಕಾಲೇಜಿಗೆ ಆಗಮಿಸಿರ್ತಕ್ಕಂಥದ್ದು ನಮಗೆ ಒಂದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ತರಬೇತಿಗಳನ್ನು ನೀಡಿ ಅಂತ ಆಶಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗೆ ಅಲ್ಪ ವಿರಾಮ ನೀಡ್ತಾ ಇದ್ದೇನೆ. ಮತ್ತು ಪೇಪರ್ನಲ್ಲಿ ಒಂದು ದಿನ ಜಾಹೀರಾತನ್ನು ಕೊಟ್ಟಿವೆ. ಒಂದೇ ದಿನದಲ್ಲಿ 70 ಅಪ್ಲಿಕೇಶನ್ಗಳು ಬಂದಿವೆ. ಅದರಲ್ಲಿ ನಾವು ಒಂದು ಕಂಡೀಷನ್ ಹಾಕಿದ್ವಿ, ಫಸ್ಟ್ ಕಮ್ಸ್ ಫಸ್ಟ್ ಸರ್ವ್ ಅಂತ. FIFO ಮೆಥಡನ್ನು ಫಾಲೋ ಮಾಡಿದ್ವಿ. ಯಾಕಂತಂದರೆ ಆಮೇಲೆ ಬಂದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮೊದಲ ಬಂದವರಿಗೆ ಮೊದಲ ಆದ್ಯತೆ ಅನ್ನುವಂಥ ಆಧಾರದ ಮೇಲೆ ನಾವು ಆ 88 ಜನ ಅಪ್ಲಿಕೇಶನ್ ಏನು ಕೊಟ್ಟಿದ್ರು ಅದರಲ್ಲಿ 25 ಜನ ಆಯ್ಕೆ ಮಾಡೋದ್ರಲ್ಲಿ ಬಹಳ ಸವಾಲಿನ ಕೆಲಸನ ಆಯಿತು. ಹಾಗಾಗಿ ಆ 25 ಜನ ನೀವೇ ಭಾಗ್ಯವಾಗಿ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕಂತಂದರೆ ಎಲ್ಲರಿಗೂ ಅವಶ್ಯಕತೆ ಇದೆ. ಈ ತರಬೇತಿಯನ್ನು ಪಡೆಯಲು ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಾ ಮತ್ತು ಆ ಪ್ರಯತ್ನ ಸಾಕಾರಗೊಳಿಸೋಕ್ಕೆ ಇದೊಂದು ವೇದಿಕೆ ಆಗಿದೆ. ಹಾಗಾಗಿ ಇಂಥ ಒಂದು ಫಲಾನುಭವಿಗಳನ್ನು ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಪರವಾಗಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಎಲ್ಲ ಉಪನ್ಯಾಸಕ ವೃಂದದವರು ಮತ್ತು ಕಾರ್ಯಾಲಯ ಸಿಬ್ಬಂದಿ ವರ್ಗದವರು ನನಗೆ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಇವತ್ತು 5 ವಾರ ಶ್ರೀ ಗುರುರಾಜ್ ಯುಎಸ್ ಬಯೋಕಾನ್ ಫೌಂಡೇಶನ್ನ ಕಮ್ಯುನಿಟಿ ಔಟ್ರೀಚ್ ಆಫೀಸರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ನಮ್ಮ ಕಾಲೇಜಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏಕೆಂದರೆ ಈ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕಾಲೇಜಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತಲೇ ಭಾವಿಸಿಕೊಂಡಿದ್ದೀನಿ. ಈ ಭಾಗದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕಾಲೇಜು, ಅದರಲ್ಲೂ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಅತ್ಯಂತ ಆಸಕ್ತಿಯಿಂದ
ಉತ್ಸುಕತೆಯಿಂದ ಯಾವ ರೀತಿ ಇದ್ದಾರೆ ಅಂತಂದ್ರೆ, ನನಗನ್ಸಿದ ಮಟ್ಟಿಗೆ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಕೊರತೆ ಇರ್ಬೋದು, ಆದರೆ ಈ ಬ್ಯೂಟಿಷಿಯನ್ ಕ್ಲಾಸಿನ ಹಾಜರಾತಿ ಮಾತ್ರ ಕೊರತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಗುರುರಾಜ್ ಸರ್ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಆ ರೀತಿ ಬಹಳ ಅಚ್ಚುಕಟ್ಟಾಗಿ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಭೀಮಸೇನ್ ಆಚಾರ್ಯ ಈ ಕಾರ್ಯಕ್ರಮ ಸಿಗಲು ನಿಮಗೆ ಬಹಳ ಸಹಾಯ ಮತ್ತು ಸಹಕಾರವನ್ನು ನೀಡತಕ್ಕಂಥ ಅವರನ್ನ ಇವತ್ತು ಅವರು ಪ್ರಾಂಶುಪಾಲರು SVC ಪದವಿ ಪೂರ್ವ ಕಾಲೇಜಿನಲ್ಲಿ ಕುಷ್ಟಗಿಯಲ್ಲಿದ್ದಾರೆ. ಅವರು ಮೊದಲು ಗಂಗಾವತಿ ಬರುವ ಮುಂಜಾನೆಯಲ್ಲಿ ವಾಣಿಜ್ಯ ಮಾಡುತ್ತಿದ್ದಾರೆ ಹಾಗೂ ಶ್ರೀ ಮೈ ಟೈಲರ್ ಫೌಂಡೇಶನ್ ಬೆಂಗಳೂರು ಮತ್ತು ಬಯಾಪಾಸ್ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಈಗಾಗಲೇ ಉಚಿತ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಹಾಗೂ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರು, ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೆ ಚಂಬಸಯ್ಯ ಸ್ವಾಮಿಗಳ ಹಿಡಿದವರಿಗೆ ಭಕ್ತಿಪೂರ್ವಕ ನಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ ಸಹಕಾರ ಸ್ವರೂಪ ಶಿಫ್ಟ್ ಆಗೋಕ್ಕಿಂತ ಇದೇ ಕಾರ್ಯಕ್ರಮ ನಮ್ಗೆ ಬಸವರಾಜ್ ಸರ್ ಆ್ಯಕ್ಟಿವ್ನೆಸ್ ನೋಡಿ ಒಂದು ಕಾಲ್ ಮಾಡಿದಾಗ ಇಲ್ಲದೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅಚ್ಚುಕಟ್ಟಾಗಿ ಎಲ್ಲೂ 1% ಮೈನಸ್ ಇಲ್ಲ ಅಂದರೆ 100% ಸಕ್ಸಸ್ಫುಲ್ಲು ಮಾಡಿಕೊಟ್ಟಿದ್ದಾರೆ. ಸೊ ಆ ಸಕ್ಸಸ್ಫುಲ್ ಮಾಡಿಕೊಟ್ಟಿರಲ್ಲ, ಅದು ನಿಮ್ಮಿಂದ ಅವ್ರ ಎಕ್ಸ್ಪೆಕ್ಟೇಷನ್, ನಿಮ್ಮ ಕಡೆ ನಮಗೆ ಎಕ್ಸ್ಪೆಕ್ಟೇಷನ್ ಇಷ್ಟೇ. ನೀವು ಸ್ವಾವಲಂಬಿಯಾಗಿ ಪ್ರತಿ ನಿಮ್ಮ ಮನೆ ಹಂತಗಳಲ್ಲಿ ಕನಿಷ್ಠ ಅಂದರು ಈಗ ಒಂದು ಜೀವನಕ್ಕೆ ಎಷ್ಟು ಬೇಕು 10,000 ರೂಪಾಯಿ ಇದ್ದರೆ ಅಟ್ಲೀಸ್ಟ್ ನಮ್ಮ ಒಂದು ಪರ್ಸನಲ್ ಥಿಂಗ್ಸ್ ಸಿಗಪ್ಪ, ಅದನ್ನು ನೀವು ಪರಿಪೂರ್ಣವಾಗಿ ಅರ್ನ್ ಮಾಡಬೇಕು. ಇದರ ಉದ್ದೇಶ ಇಷ್ಟೇ. ಉಚಿತ ಬ್ಯೂಟಿಷಿಯನ್ ತರಬೇತಿ ಮತ್ತು ಇಷ್ಟು ಕಿಟ್ ಇದಾದ ಎಷ್ಟೋ ವರ್ತೇಬಲ್, ₹1 ವರ್ತೇಬಲ್ ಇದ್ದರೂ ಅದು ವರ್ತೇಬಲ್ಲೇ, 10,000 ಇದ್ದರೂ ವರ್ತೇಬಲ್ಲೇ. ಅದು ಕೊಡೋ ಉದ್ದೇಶ ಏನಿರುತ್ತೆ, ನಮಗೆ ಫ್ರೀಯಾಗಿ ಎಲ್ಲಿ ಯಾರ ಕಡೆಯೂ ದುಡ್ಡು ಅಪೇಕ್ಷೆ ಮಾಡಿಲ್ಲ, ಎಲ್ಲಿ ಯಾರಿಗೂ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಂತಂದರೆ ಇದೇನು ಉಪಯೋಗ ತೊಗೊಂಡಿದೆ 100% ಉಪಯೋಗ ಆಗಿದೆ. ನೀವು ಸ್ವಂತವಾಗಿ ನೀವು ಅರ್ನ್ ಮಾಡಿ ನಿಮ್ಮ ಮನೆಯಲ್ಲಿ ನಾವು ಈ ಥರದ್ದು ವರ್ಕ್ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿ ನಮ್ಗೆ ತೋರಿಸ್ಬೇಕು. ಸೊ ಇದನ್ನು ಮತ್ತೆ 3 ಮಂತ್ಸ್ ಬಿಟ್ಟು ಮತ್ತೆ ನಾವು ಅಪ್ಡೇಟ್ ತೊಗೊಳ್ತೀವಿ. ಸೊ ನೀವು ಯಾವ ಥರ ವರ್ಕ್ ಮಾಡ್ತಾಯಿದ್ದೀರಿ, ಎಷ್ಟು ಅರ್ನ್ ಮಾಡ್ತಾಯಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಸುಮ್ಮನೆ ನಾವು ಬಂದು ಉಚಿತ ತೊಗೊಂಡು ಒಂದು ತಿಂಗಳ ಕ್ಲಾಸ್ ರೂಮ್ ಟ್ರೈನಿಂಗು, 2 ತಿಂಗಳ ಆನ್ ಜಾಬ್ ಟ್ರೈನಿಂಗ್ ಮಾಡಿ ಆರಾಮ್ ಮನೆ ಕುತ್ಕೊಳ್ಳೋದಲ್ಲ. ಸೊ ಇದ್ರ ಉದ್ದೇಶ ಇಷ್ಟೇ, ನೀವು ಪ್ರತಿಯೊಬ್ಬರು ಏನು ಮಾಡಬೇಕು, ಅರ್ನ್ ಮಾಡಬೇಕು. ಸೊ ಅರ್ನ್ ಮಾಡಿ ನಮಗೆ ಅಪ್ಡೇಟ್ ಕೊಟ್ಟರೆ ಏನಾಗ್ತದೆ, ನಮಗೂ ಭಾಳ ಖುಷಿ ಆಗ್ತದೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಮಗೂ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದಕ್ಕೆ ಮೂಲ ಉದ್ದೇಶ ಯಾರಾಗಿದ್ರು ಅಂದರೆ ರೀಚ್ ಮಚ್ ಹೈಯರ್ ಫೌಂಡೇಶನ್ನ ಫಾರ್ಮರ್ ಬಾಷ್ ಕಂಪ್ನಿಯ CEO ಆಗಿರುವಂಥ OP ಗೋಯಲ್ ಸರ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಪ್ರಭು ಅವರು ಇದು ಕಂಪ್ನಿಯಿಂದ ನಮಗೆ ಆಫರ್ ಬಂದಿತ್ತು. ಅವರ ಮುಖಾಂತರ ಯಾರು ನಮಗೆ ಭೇಟಿಯಾದರು, ಬಯೋಕಾನ್ ಫೌಂಡೇಶನ್ ವತಿಯಿಂದ ನಮಗೆ ಟ್ಯಾಕ್ಸ್ ಇತ್ತು. ಅಲ್ಲಿಂದ ನಾವೇನು ಮಾಡಿದ್ವಿ, GHM ಕಾಲೇಜಿಗೆ ನಾವು ಕೇಳಿದ್ವಿ, ನಾವು ಮಾಡಿಕೊಡ್ತೀವಿ ಅಂತಂದರು. ನಾನು ಆ್ಯಸ್ ಎ ಪ್ರಿನ್ಸಿಪಲ್ ಆಗಿ PUC ಪ್ರಿನ್ಸಿಪಲ್ ಆಗಿ ಸ್ವಲ್ಪ ಸಾಮಾಜಿಕವಾಗಿ ಕೆಲಸಗಳನ್ನು ಮೊದಲಿಂದ 2014 ನಾನು ಗುಡುಗುಡಿ PU ಕಾಲೇಜ್ ಅಂತ ಸಿನ್ನೂರು ಇದೆಯಲ್ಲ, ಅವಾಗಿಂದ ನಮ್ಮ ಈ ನಾನು ಪ್ರಿನ್ಸಿಪಲ್ ಆಗೋ ಕಾರಣ ನಮ್ಗೆ ಗುಡುಗುಡಿ ಕಾಲೇಜಿನ ಓನರ್ RC ಪಾಟೀಲ್ ಅಂತಂದು ಅವ್ರು ನಮ್ಗೆ ಇದನ್ನು ಬುನಾದಿ ಹಾಕಿಕೊಟ್ರು. ಬರೀ ಪ್ರಿನ್ಸಿಪಲ್ ಜೊತೆಗೆ ಒಂದು ನಮ್ಗೆ ಏನು ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕಲಿಬೇಕು ಅಂತಂದಾಗ ಅವಾಗಿಂದಲೇ ನಾವು ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಟೇಲರಿಂಗ್ ಆಗಿರ್ಬೋದು, ಅಥವಾ ಆಶಾ ಕಾರ್ಯಕರ್ತರಿಗೆ ನಾವು ಒಂದು ಶೂಸ್ ಕೊಡೋದಾಗಿರಲಿ, ಛತ್ರಿ ಕೊಡೋದಾಗಿರಲಿ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿರುವಂಥ CSR ಕಂಪ್ನೀಸಿಗೆಲ್ಲ ನಾವು ಟಚ್ ಮಾಡಿ ವ್ಯವಸ್ಥಿತವಾಗಿ ನಾವು ಟ್ರೈನ್ ಮಾಡ್ತಾಯಿದ್ವಿ, ಹೆಲ್ಪನ್ನು ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಅಚೀವ್ಮೆಂಟ್ ಏನು ಮಾಡ್ತೀವಿ ಅನ್ನೋದು ಈಗ ಆಲ್ರೆಡಿ ವಿನ್ಸೆಂಟ್ ಸರ್ ಆಲ್ರೆಡಿ ಹೇಳಿದ್ರು. ಸೊ ನಿಮ್ಮ ಕಡೆಯಿಂದ ನಾವು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ. ಸೊ ಏನು ಅರ್ನ್ ಮಾಡಿದ್ರೆ 10% ನಮ್ಗೆ ಕೊಡಬೇಕು, 50% ಕೊಡಬೇಕು. ಸೊ ಆ ಥರ ನಮ್ಗೆ ಏನಿಲ್ಲ. ಆಲ್ರೆಡಿ ಸತ್ವದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ಇನ್ನೂ ಏನೆಲ್ಲ ಸೌಲಭ್ಯಗಳು ಸಿಗುತ್ತೋ ಅದನ್ನು ನಮ್ಮ
ಈ ಕಳೆಯುವಂತಹ ಸಹೋದರಿಯರ ಕೋರಿಕೆಯನ್ನು ಸಹ ಕೇಳ್ತಾ ಇದ್ದಾರೆ. ಸೊ ಅದು ಕೊಡ್ಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಈಗ ಏನ್ ನೀವು ತರಬೇತಿಗಳನ್ನ ಪಡೆದಿದ್ದೀರೋ ಈ ತರಬೇತಿ ಯಶಸ್ವಿ ಆದಾಗ ಮಾತ್ರ. ಈಗ ನಾವು ಆಲ್ರೆಡಿ ಅನ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದೆ. ಸೊ ಎಷ್ಟು ದಿನ ನಾವು ಮಾತಾಡ್ತಾ ಇದ್ವಿ, ಈಗ ನೀವು ಮಾತಾಡ್ಬೇಕು. ಯಾಕಂದ್ರೆ ಈಗ ನೀವು ಮಾತಾಡೋ ಅವಕಾಶ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ತರಬೇತಿನ ಪಡೆದಿದ್ದೀರ. ಸೊ ಇದರಿಂದ ಎಷ್ಟು ಎಲ್ಲಾನು ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಸಾಕಷ್ಟು ಚಾಲೆಂಜಸ್ ಗಳು ಸಹ ಅನುಭವಿಸ್ತೀವಿ. ಸೊ ಬ್ಯೂಟಿ ಅಂತ ಅಂದ ತಕ್ಷಣನೇ ಬಣ್ಣ ಬಣ್ಣ ಬಂದ್ರೆ ಅದು ಬ್ಯೂಟಿ ಆಗ್ಬಿಡುತ್ತೆ. ಯಾಕಂತಂದ್ರೆ ಒಂದೇದು ಈ ಬ್ಯಾಗು, ಈ ತರಬೇತಿ ಇವೆಲ್ಲ ಸಿಕ್ಕಿದ್ದು ಖುಷಿ, ಸಂತೋಷ ನಿಮ್ಮ ಮುಖದ ಮೇಲೆ ನಿಂತೆಲ್ಲ ನಗು ತಗ್ಗುತ್ತೆ. ಆದರೆ ಅದರ ಜೊತೆಗೇನೆ ಈ ಏನೊಂದು ಬ್ಯೂಟಿಫಿಕೇಶನ್ ಕೋರ್ಸ್ ಮಾಡಿದರೆ ಈ ಬ್ಯೂಟಿಫಿಕೇಶನ್ ಕೋರ್ಸ್ ಏನು ಕಲಿಸ್ತಾರ ಅಂತಂದ್ರೆ ಏನು ಕಲ್ತೀರಿ ಅಂದರೆ ಇದ್ದದ್ದನ್ನ ಈಗ ಕಪ್ಪಿದ್ದವ್ರು ಕಪ್ಪಂದಾರ, ಬೆಳಗಿದ್ದವ್ರು ಬೆಳಗಿದ್ದಾರ, ಗಿಡ್ಡಿದ್ದವ್ರು ಗಿಡ್ಡದಾರ, ಉದ್ದಿದ್ದವ್ರು ಉದ್ದಿದ್ದಾರ. ನೀವೇನು ಅವ್ರನ್ನೆಲ್ಲ ಚೇಂಜ್ ಮಾಡೋಕ್ಕಾಗತ್ತೆ. ಆದರೆ ಇದ್ದಂಗೆ ಅವ್ರನ್ನ ಹೆಂಗೆ ಆಕರ್ಷಕವಾಗಿ ಮಾಡಬೇಕು ಅನ್ನೋದನ್ನೆಲ್ಲ ಈಗ ಕಲ್ತೀರಿ ನೀವು. ಹೀಗಾಗಿ ಅವತ್ತಿನಕ್ಕಿಂತ ಇವತ್ತು ನೀವೆಲ್ಲರೂ ಹೆಚ್ಚು ಆಕರ್ಷಕವಾಗಿ ಕಾಣ್ತಾ ಇದ್ದೀರಿ. ಯಾಕಂತಂದ್ರೆ ಅದರ ಪರಿಣಾಮ ನಿಮ್ಮ ಮೇಲೆ ಆಗಿದೆ. ಇವತ್ತು ನೀವು ಅವತ್ತು ಬಂದದ್ದಕ್ಕೂ ಡ್ರೆಸ್ ಮಾಡ್ಕೊಂಡಿರ್ಬೋದು ಅಥವಾ ರೆಡಿ ಆಗಿರ್ಬೋದು, ಇವತ್ತೇನದ ಇಟ್ ಈಸ್ ಮೋರ್ ಹೈಯರ್. ಅದ್ರ ಕ್ರೆಡಿಟ್ ಯಾರಿಗೂ ಒಂದು ಪವಿತ್ರ ಮೇಡಮ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ನೀವಾಗಿರೋದು ಆಕರ್ಷವಾಗಿ ಕಾಣಾಗಿದ್ದಲ್ಲಿ ನಿಮ್ಮನ್ನು ನೀವು ಮೇಕಪ್ ಮಾಡ್ಕೊಂಡು ಬಂದಿರೋದು ಅಥವಾ ತಯಾರಾಗಿ ಬಂದಿರೋದು ಒಂದಾಗುತ್ತೆ. ಇನ್ನು ಮುಂದಿನ ನಿಮ್ಮ ಉದ್ಯೋಗ ಯಾವಾಗ ಸಕ್ಸಸ್ ಆಗ್ತಿದೆ ಅಂತಂದ್ರೆ ಇನ್ನೊಬ್ಬರು ನಿಮ್ಮ ಹತ್ರ ಬಂದಾಗ ಅವ್ರ ಸಭೆ ಸಮಾರಂಭಗಳಲ್ಲಿ ಅವ್ರ ಮನೆಗೆ ಏನಾದರೂ ಫಂಕ್ಷನ್ ಇದ್ದಾಗ ಅವ್ರ ಮೇಕಪ್ಗೆ ಏನಂದ್ರೆ ನಿಮ್ಮನ್ನು ಕರೀತಾರೆ. ನೀವೇನಲ್ಲ ಅವ್ರಿಗೇನಲ್ಲ ಹೆಚ್ಚು ಆಕರ್ಷಕವಾಗಿ ಕಾಣಾಗಿ ನೀವು ಕಲಿತ ವಿದ್ಯೆಯನ್ನ ಅಲ್ಲಿ ಉಪಯೋಗ ಮಾಡ್ತೀವಿ. ಅಂದಾಗ ಮಾತ್ರ ಏನಂತಲ್ಲ ನೀವು ಸೌಲಭ್ಯಗಳಾಗಿರ್ತಾರೆ. ನೀವು ಒಂದು ತಿಳ್ಕೊಂಡ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರೆ ನಮ್ಮಲ್ಲಿ ಹುಡುಗಿಯರು ಇರ್ತಾರೆ, ನಾವು ಎಲ್ಲರ ಲಿಸ್ಟ್ ಇಟ್ಟಿರ್ತೀವಿ. ಒಂದು ತಿಂಗಳಾದ್ಮೇಲೆ ಒಂದು ತಿಂಗಳು ಬಿಟ್ಟು ಒಂದ್ಸಲ ನಿಮ್ಮ ಮನೆಗೆ ಏನಂತೆಲ್ಲ